ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷ ಮಂಜಪ್ಪ ವಿರುದ್ಧ ಸಾಲು ಸಾಲು ಕಂಪ್ಲೇಂಟ್ಗಳಿದೆ. ಅದು ಜನರ ಹಣ ದುರ್ಬಳಕೆ ಆಗ್ತಾ ಇದೆ ಅಂತ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಲಾಗಿದೆ. ನೋಡಿ, ಒಂದ್ ಕಡೆ ಬ್ಯಾಂಕ್ನ ಅಧ್ಯಕ್ಷರು ಮಾಡಿರುವಂತಹ ಅಕ್ರಮಗಳೇನು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಕೇವಲ ಅದಷ್ಟೇ ಅಲ್ಲ, ಸಾಲು ಸಾಲು ಕಂಪ್ಲೇಂಟ್ಗಳಿದೆ. ಜನರ ಹಣವನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಲಾಗಿದೆ. ಅಮಾಯಕರ ದುಡ್ಡಲ್ಲಿ ಜಾತ್ರೆ ಮಾಡ್ತಿರೋರ ವಿರುದ್ಧ ಕ್ರಮ ಯಾವಾಗ? ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಇನ್ನೂ ಕ್ರಮ ಕೈಗೊಂಡಿಲ್ಲ. ಯಾಕೆ? ಸಹಕಾರ ಸಂಘಗಳ ಜಂಟಿ ನಿಬಂಧಕರೇ ತನಿಖೆ ನಡೆಸಿ ಈಗ ಆಲ್ರೆಡಿ ವರದಿ ಕೊಟ್ಟಿದ್ದಾರೆ. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದಿಂದ ಯಾವುದೇ ಕ್ರಮ ಇಲ್ಲ ಇಲ್ಲಿವರೆಗೂ. ಯಾಕೆ? ಅಮಾಯಕರಿಂದ ಹೂಡಿಕೆ ಮಾಡಿಸ್ಕೊಂಡು ಲಾಭ ಪಡಿತಾ ಇರೋ ವಿಚಾರ ಇವರಿಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಅಕ್ರಮ, ಇಷ್ಟೆಲ್ಲ ಅವ್ಯವಹಾರ ನಡೀತಾ ಇರೋದು ತನಿಖೆಯಲ್ಲಿ ಗೊತ್ತಾದ್ರೂ ಕೂಡ ಇಲ್ಲಿವರೆಗೂ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಅಮಾಯಕರಿಂದ ಹಣವನ್ನ ಹೂಡಿಕೆ ಮಾಡಿಸ್ಕೊಂಡು ಅದರ ಲಾಭ ಪಡ್ಕೊಳ್ತಾ ಇರೋದು ಅಥವಾ ಜನರ ಅಮಾಯಕರ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು, ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, RBI ಗೈಡ್ಲೈನ್ಸ್ ಇದೆ, ಸಾಕಷ್ಟು ವಿಚಾರಗಳಿದೆ. ಬಟ್ ಇಲ್ಲಿ ಈ ಸೌಂದರ್ಯ ಕ್ರೆಡಿಟ್ ಬ್ಯಾಂಕ್ ಏನಿದೆ, ಆ ಬ್ಯಾಂಕ್ನಲ್ಲಿ ನಡೀತಾ ಇರುವಂತಹ ಅಕ್ರಮದ ವಿರುದ್ಧ ಅಥವಾ ಅದನ್ನು ನಡೆಸ್ತಾ ಇರುವಂತವರ ವಿರುದ್ಧ ಕ್ರಮ ಇಲ್ಲಿವರೆಗೂ ಇಲ್ಲ. ಯಾಕೆ? ಹೇಗೆಲ್ಲ ಗೋಲ್ಮಾಲ್ ನಡೀತಾ ಇದೆ ಇಲ್ಲಿ ಅಂತ? ಪ್ರಭು, ಮೊದಲಿಗೆ ಹೇಳೋದಾದರೆ ಇಲ್ಲಿ ಸೌಂದರ್ಯ ಕೋಆಪರೇಟಿವ್ ಬ್ಯಾಂಕು, ಇಲ್ಲಿ ಒಬ್ಬ ಅಧ್ಯಕ್ಷರಾದರೆ ಇನ್ನುಳಿದಂಥ ಉಪಾಧ್ಯಕ್ಷರಿರ್ಬೋದು ಅಥವಾ ನಿರ್ದೇಶಕರಿರ್ಬೋದು ಬೇರೆ ಬೇರೆ ಕುಟುಂಬಗಳಿಂದ ಬಂದಿದ್ದು ಅಥವಾ ಬೇರೆ ಬೇರೆ ಊರುಗಳಿಂದ ಈ ರೀತಿಯಾಗಿ ಇರ್ತಾರೆ. ಆದರೆ ಇಲ್ಲಿ ಸೌಂದರ್ಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಡೀ ಅಧ್ಯಕ್ಷರು, ಉಪಾಧ್ಯಕ್ಷರು ಜೊತೆಗೆ ಅಲ್ಲಿರ್ತಕ್ಕಂಥ ನಿರ್ದೇಶಕರು ಎಲ್ಲರೂ ಸಹ ಒಂದೇ ಕುಟುಂಬದವರಾಗಿದ್ದಾರೆ. ಅದು ಈ ಒಂದು ಸೌಂದರ್ಯ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದಂಥ ಮಂಜಣ್ಣವರ ಫ್ಯಾಮಿಲಿ. ಒಟ್ಟು 5 ಜನ ಇಲ್ಲಿ ಇದ್ದಾರೆ ಸದಸ್ಯರಾಗಿ, ಅಧ್ಯಕ್ಷರಾಗಿ. ಮಂಜಣ್ಣ ಅಧ್ಯಕ್ಷರಾದರೆ ಅವರ ಪತ್ನಿ ಸುನೀತಾ ಉಪಾಧ್ಯಕ್ಷರು, ಅವರ ಹಿರಿಯ ಪುತ್ರ ಕೀರ್ತನ್ ಕುಮಾರ್ ಅವರು ನಿರ್ದೇಶಕರು, ಅವರ ಪತ್ನಿ ಪ್ರೇಕ್ಷಿತಾ ಕೀರ್ತನ್ ಕುಮಾರ್ ಅಂತ, ಜೊತೆಗೆ ಅವರ ಸೋದರ ವರುಣ್ ಕುಮಾರ್. ಇಲ್ಲಿ ಈ 5 ಜನ ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 3 ಜನ ನಿರ್ದೇಶಕರಾಗಿದ್ದಾರೆ. ಉಳಿದಂತೆ ಬೇರೆ ಬೇರೆ ಗ್ರಾಮಸ್ಥರಾದಂಥವರು ಜೊತೆಗೆ ಈ ಒಂದು ಸೊಸೈಟಿಯ ಸದಸ್ಯರು ಇಲ್ಲಿ ನಿರ್ದೇಶಕರ ಸ್ಥಾನದಲ್ಲಿದ್ದಾರೆ. ಆದರೆ ಏಕಪಕ್ಷೀಯವಾಗಿ ಮಂಜಣ್ಣವರೇ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅದು ಲೋನನ್ನು ಸ್ಯಾಂಕ್ಷನ್ ಮಾಡುವ ಸಲುವಾಗಿ. ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ RBI ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಠೇವಣಿಯ ಪ್ರಮಾಣಕ್ಕೆ 80% ಹೆಚ್ಚಾಗಿ ಮೀರಿ ಯಾವುದೇ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡೋದಿಲ್ಲ. ಆದರೆ ಇವರ ಒಂದು ದುರಾಡಳಿತ ಜೊತೆಗೆ ಇವರ ಒಂದು ಅಕ್ರಮಗಳಿಂದಾಗಿ ಸದ್ಯ ಈ ಒಂದು ಸೌಂದರ್ಯ ಕೋಆಪರೇಟಿವ್ ಬ್ಯಾಂಕಿಂದ 90% ಲೋನ್ಗಳನ್ನು, ಅಂದರೆ RBI ಗೈಡ್ಲೈನ್ಸನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ. 90% ಅಂದರೆ ಠೇವಣಿ ಇರ್ತಕ್ಕಂಥ ಮೊತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ಮಂಜೂರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದಾದ್ರೂ ಬೇರೆ ಕಂಪನಿಗಳಿಗೆ ಅಥವಾ ಗ್ರಾಹಕರಿಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅನ್ನೋದಾದರೆ ಅದ್ಯಾವುದೂ ಇಲ್ಲ. ಇಲ್ಲಿ ಕೇವಲ ಮಂಜಣ್ಣ ಅವರ ಕುಟುಂಬಸ್ಥ ಒಡೆತನದಲ್ಲಿರ್ತಕ್ಕಂಥ ಕೆಲವೊಂದು ಖಾಸಗಿ ಸಂಘ ಸಂಸ್ಥೆಗಳೇನಿದ್ದಾವೆ, ಇನ್ಸ್ಟಿಟ್ಯೂಟ್ಗಳೇನಿದ್ದಾವೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳೇನಿದ್ದಾವೆ, ಆ ಹೆಸರಿನಲ್ಲಿ ಇವರು ಲೋನನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಕಳೆದ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 43 ಕೋಟಿ ರೂಪಾಯಿ ಹಣವನ್ನು ಸೌಂದರ್ಯ ಕೋಆಪರೇಟಿವ್ ಸೊಸೈಟಿಯಿಂದ ಇವರು ಮಂಜೂರು ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು ಸುನೀತಾ ಅಂತಕ್ಕಂಥ ಉಪಾಧ್ಯಕ್ಷೆ, ಇವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಕೆಲವೊಂದು ದಾಖಲೆಗಳನ್ನು, ಅವರ ಆಸ್ತಿಯ ಒಂದು ದಾಖಲೆಗಳನ್ನು ಸಲ್ಲಿಸಿ 14 ಕೋಟಿಗೆ ಲೋನ್ ಮಂಜೂರು ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು 19 ಕೋಟಿ. 14 ಕೋಟಿಗೂ ಮೀರಿ, ಅಂದರೆ ಅರ್ಜಿಯಲ್ಲಿ 5 ಕೋಟಿ ಅಡಿಷನಲ್ ಆಗಿ ಇವರು ಲೋನನ್ನು ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಪುತ್ರ, ಅವರ ಸೊಸೆ, ಇವರ ಇನ್ನೊಬ್ಬ ಪುತ್ರನ ಹೆಸರಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟಾರೆ ಸಾಲದ ಮೊತ್ತ 43 ಕೋಟಿ ರೂಪಾಯಿ. ಆದರೆ ಅವರಿಂದ ಎಷ್ಟು ಪಾವತಿಯಾಗಿದೆ ಅನ್ನೋದಾದರೆ ತುಂಬ 33 ಕೋಟಿ ರೂಪಾಯಿ ಹಣ ಇಲ್ಲಿವರೆಗೂ ಬ್ಯಾಂಕ್ಗೆ ಇವರು ಪಾವತಿ ಮಾಡಿಲ್ಲ ಅನ್ನೋದಾದರೆ ಇವರು ಬೇರೆ ಸಾಲ ವಸೂಲಿಗಾರರಿಗೆ ನೇಮಕ ಮಾಡಬೇಕು. ಬೇರೆ ಗ್ರಾಹಕರು ಅಥವಾ ಬ್ಯಾಂಕ್ನ ಸದಸ್ಯರು ಅಥವಾ ಅಲ್ಲಿನ ಏನು
ಮೊದಲಿಗೆ ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವರೇನಾದರೂ ಲೋನ್ಗಳನ್ನು ತೆಗೆದುಕೊಂಡ್ರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸ್ತಾರೆ, ಲಾಯರ್ ನೋಟಿಸನ್ನು ಕಳಿಸ್ತಾರೆ. ಅವರ ಮನೆ ಬಳಿ ಸಾಲ ವಸೂಲಾತಿ ವಾಹನ ಪ್ರತಿದಿನ ತಿಂಗಳಿಗೊಮ್ಮೆ ಅಲ್ಲಿ ಸಂಚಾರ ಮಾಡುತ್ತೆ. ಆದರೆ ಇಲ್ಲಿ ಇಷ್ಟೊಂದು ಕೋಟಿ, ಅದು ಸಾರ್ವಜನಿಕ ವಲಯದ ಆಸ್ತಿ, ಅಲ್ಲಿನ ಸದಸ್ಯರಿರ್ಬೋದು, ಟ್ರಸ್ಟಿಗಳಿರ್ಬೋದು, ಜೊತೆಗೆ ಶೇರ್ ಹೋಲ್ಡರ್ಸ್ ಇರ್ಬೋದು, ಅವರ ದುಡ್ಡನ್ನು ಅವರೇ ತೀರ್ಮಾನ ತೆಗೆದುಕೊಂಡು ಅವರದೇ ಇನ್ಸ್ಟಿಟ್ಯೂಟ್ಗಳ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಯಾವುದೋ ಒಂದು ಉದ್ದೇಶಕ್ಕಾಗಿ ಲೋನನ್ನು ಸ್ಯಾಂಕ್ಷನ್ ಮಾಡಿಸ್ಬೋದು. ಅದು ಅರ್ಜಿ ಸಲ್ಲಿಸೋದು ಇಷ್ಟು ಕೋಟಿ ಲೋನ್ ಬೇಕು ಅಂತಕ್ಕಂಥದ್ದು, ಆದರೆ ಅವ್ರಿಗೆ ಮಂಜೂರಾಗಂತೂ ಹೆಚ್ಚುವರಿಯಾಗಿ. ಹೀಗಾಗಿ ಇಲ್ಲಿಂದ ಜನರ ದುಡ್ಡನ್ನು ಲೂಟಿ ಮಾಡಿ ಅವರ ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ತೆಗೆದುಕೊಂಡಂಥ ಲೋನನ್ನು ಕಾಲಕ್ಕೆ ಸರಿಯಾಗಿ ಮರುಪಾವತಿ ಮಾಡಬೇಕು, ಆ ಕೆಲಸವನ್ನು ಇವರು ಮಾಡ್ತಾ ಇಲ್ಲ. ಸದ್ಯ ಇವರ ಒಂದು ಕುಟುಂಬದ ಏನು ಒಂದೇ ಕುಟುಂಬದಲ್ಲಿ ನಡೆತಕ್ಕಂಥ ಈ ಆಡಳಿತದಿಂದ ಬೇಸತ್ತಂಥ ಇತರೆ ಸದಸ್ಯರು, ನಿರ್ದೇಶಕರು ಸದ್ಯ CCBಯಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ರು. CCBಯಲ್ಲಿ ವಿಚಾರಣೆ ನಡೆಸಿದೆ. ಇವರು ನಡೆಸಿರ್ತಕ್ಕಂಥ ಈ ವ್ಯವಹಾರಗಳು ಎಲ್ಲವೂ ಸಹ ಇಲ್ಲಿಗಲ್ ಆಗಿದೆ ಅನ್ನೋದು ವರದಿಯಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.